ಅಣ್ಣಾಮಲೈ ಅಂತಂದ್ರೆ ಪರ್ವತಗಳ ಬೆಟ್ಟಗಾಡು ಗುಡ್ಡಗಾಡು ನೆಲೆಸಿರ್ತಕ್ಕಂಥ ಶಿವ ಅಂತ ಅರ್ಥ. ಆ ರೀತಿ ಹೆಸರನ್ನ ಹೊಂದಿರತಕ್ಕಂಥ ನಮ್ಮ ಅಣ್ಣಾಮಲೈ ಸಾಹೇಬರು ಆದ್ರೆ ತಮ್ಮಲ್ಲಿದ್ದ ವಿದ್ಯೆಗಳನ್ನ ಬೇರೆಯವರಿಗೆ ಹೇಳ್ಕೊಡೋದಕ್ಕೋಸ್ಕರ ಅವರು IAS ಕೋಚಿಂಗ್ ಸೆಂಟರ್ಗಳಿಗೆ ಹೋಗಿದ್ದಾರೆ. ಸರ್ಕಾರಿ ಶಾಲೆ ಪುಟ್ಟನಹಳ್ಳಿಯಲ್ಲಿ ನಮ್ಮ ಪ್ರಶಾಂತ್ ಅವರು ಪ್ರತಿ ಶನಿವಾರ ಒಂದು ಶಾಲೆ ನೋಡಿಟ್ಟಿದ್ರು, ನಡೆಯಿದೆ ಅಂತ ಹೇಳಿ ಅಂತ ಅನ್ನೋದಕ್ಕೆ ಅವ್ರು ಹೋಗಿ ಅಲ್ಲಿ ಪಾಠ ಹೇಳ್ತಾ ಇದ್ದಾರೆ. ಅವರಿಗೆ ಗೊತ್ತು ವಿದ್ಯೆ ಎಲ್ಲದಕ್ಕೂ ಮೂಲ, ವಿದ್ಯೆ ಇಲ್ಲದವನು ನಾಸ್ತಿಕ, ಅವನ ಬುದ್ಧಿಯಲ್ಲಿ ಏನು ಇಲ್ಲ ಅನ್ನೋದನ್ನ ಅರ್ಥಕೊಂಡು ಸಾಮಾನ್ಯ ಜನರಿಗೆ, ಸಾಮಾನ್ಯ ಹುಡುಗರಿಗೆ, ಒಂದು ಶಾಲೆ ಸರ್ಕಾರಿ ಶಾಲೆಗಳಿಗೆ ಯಾರು ಸೆಲೆಬ್ರಿಟೀಸ್ ಹೋಗಿ ಮಾಡ್ತಾರೆ ಪಾಠಗಳನ್ನ, ಯಾರು ಹೋಗಿ ಹೇಳ್ತಾರೆ ಅಂತ ಹೇಳೋದಿಲ್ಲ. ಆದ್ರೆ ಅವರು ಅದು ಅರ್ಥವನ್ನೇ ಆಯ್ಕೆ ಮಾಡ್ಕೊಳ್ತಾ ಇದ್ರು. ಆದ್ರೆ ನಮ್ಮ ಆರೈಕೆ, ನೀವು ಯಾವತ್ತು ಜನನಾಯಕರಾಗಿ ಇರಬೇಕು ಸರ್, ತಾವು ಜನಗಳ ಮಧ್ಯೆನೇ ಇರಬೇಕು, ತನ್ನಿಂದ ನೂರಾರು ಜನಕ್ಕೆ ಒಳ್ಳೇದಾಗುವಂಥದ್ದಾಗಬೇಕು ಅನ್ನೋದು ನಮ್ಮ ಬಯಕೆ.